ವೀಕ್ಷಕರೇ ನಮಸ್ತೆ. ಒಂದು ಬಾಕ್ಸ್ ಇಂದ ನಿಮ್ ಮುಂದೆ ಬಂದ್ಬಿಟ್ಟಿದ್ದೀನಿ. ನೋಡ್ಬೋದು, ಬೆಳಗ್ಗೆ ಇವತ್ತು ಬಂದ್ಬಿಟ್ಟು ಅಂದ್ರೆ ತುಂಬಾ ದಿನ ಆಗಿತ್ತು ನಾನು ಇದ್ರ ಬಗ್ಗೆ ಅವ್ರಿಗೆ ಹೇಳಿ. ಬೆಳಗ್ಗೆ ತಂದ್ಕೊಟ್ಟಿದ್ದಾರೆ ಚಪಾತಿ ಮಾಡೋದಕ್ಕೆ, ಚಪಾತಿ ಮೇಕರ್ ಅಂತಾರಲ್ಲ, ಸೊ ಅಂತದ್ದು. ಆ ನನ್ಗೂ ತುಂಬಾ ದಿನದಿಂದ ಇತ್ತು, ಎಲ್ರು ತಗೋತಾ ಇದಾರೆ, ನಾನು ತಗೋಬೇಕು ಅಂತ. ಸೊ ನಾನು ತಗೊಂಡ್ಬಿಟ್ಟಿದ್ದೀನಿ ಫೈನಲ್ಗೆ. ಆದ್ರೆ ಚಪಾತಿ ಅಂದ್ರೆ ಅದ್ರಲ್ಲೂ ತುಂಬಾ ಡಿಫ್ರೆಂಟ್ ಆಗಿ ಇರ್ತವೆ, ಚಿಕ್ಕದು ದೊಡ್ಡದು. ಮತ್ತೆ ಹಪ್ಳ ಮಾಡೋದು ಅದು ಸ್ವಲ್ಪ ಚಿಕ್ಕದ್ ಬರುತ್ತೆ. ಆದ್ರೆ ನಾನು ಅದ್ರಲ್ಲಿ ದೊಡ್ಡದ್ ತಗೊಂಡಿದ್ದೀನಿ. ನೋಡ್ಬೋದು ಬಾಕ್ಸ್ ಎಷ್ಟು ದೊಡ್ಡದಿದೆ ಅಂತ, ತುಂಬಾ ವೆಯ್ಟ್ ಇದೆ. ಆ ಇದು ಬಂದ್ಬಿಟ್ಟು ಐರನ್ದು, ನಾನು ಎಲೆಕ್ಟ್ರಿಕ್ದು ತಗೊಂಡಿಲ್ಲ. ಚೆನ್ನಾಗಿದೆ. ಸೊ ಇದರಲ್ಲಿ ಹೆಂಗೆ ಬರುತ್ತೆ ಏನು ಅಂತ ಚೆಕ್ ಮಾಡ್ಕೊಂಡು ಹಂಗೆ ನಿಮ್ಗೆ ತೋರ್ಸ್ಕೊಡೋಣ. ನಾನ್ ತಗೊಂಡಿದ್ದು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅನ್ನೋದು ನನ್ನ ಆಸೆ. ಸೊ ನಿಮ್ಗೆ ತೋರ್ಸ್ಕೊಳ್ಳೋಣ ಅಂತ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ನೋಡಿ ನನ್ ಚಪಾತಿ ಮೇಕರ್ ಹೆಂಗಿದೆ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಬರ್ತಾ ಇಲ್ಲ. ನೋಡ್ರ ಎಷ್ಟು ದೊಡ್ಡದಾಗಿದೆ ಅಂತ. ಅದಕ್ಕೆ ನಾವು ಮೇಲೆ ರಾಡ್ ತರ ಈ ತರ ಪ್ರೆಸ್ ಮಾಡೋದಕ್ಕೆ ಇದು ಸಪರೇಟ್ ಆಗಿ ಕೊಟ್ಟಿದ್ದಾರೆ. ನಾವು ಇದನ್ನ ಫಿಟ್ ಮಾಡ್ಕೋಬೇಕು. ನೋಡಿ ಎಷ್ಟು ದೊಡ್ಡದಿದೆ ನೋಡಿ. ನಮ್ಮವ್ರಿಗೆ ತುಂಬ ದಿನದಿಂದ ಕೇಳ್ತಿದ್ದೆ ಕೊಡಿಸಿ ಅಂತ. ಯಾಕೆ ಕೈಯಲ್ಲೇ ಮಾಡ್ಕೊ, ಅದಕ್ಕೊಂದು ಮಿಷನ್ ತಗೋತೀಯ, ಕೈಯಲ್ಲಿ ಮಾಡಿದ್ರೆ ಫ್ರೀ ಆಗಿರುತ್ತೆ ಅಂತ ಕೊಡಿಸೋದಕ್ಕೆ ಕಷ್ಟಪಡ್ತಾಯಿದ್ರು. ಹೆಂಗೋ ಲಾಸ್ಟ್ಗೆ ಹಂಗೂ ಹಿಂಗೂ ಏನೋ ಮಾಡಿ ಮಾತಾಡಿಸ್ಬಿಟ್ಟು ನೈಸ್ ಮಾಡಿ ಕೊಡಿಸ್ಕೊಂಡ್ಬಿಟ್ಟಿದ್ದೀನಿ. ಅದು ತುಂಬ ದಿನದಿಂದ ಅವ್ರಿಗೆ ಹೇಳಿ ಇಷ್ಟು ದಿನಕ್ಕೆ ತಂದು ಕೊಟ್ಟಿದ್ದಾರೆ ನನಗೆ. ಇವಾಗ ಇದನ್ನು ಫಿಟ್ ಮಾಡಿ ಅದರಲ್ಲಿ ಯಾವ ಸೈಜ್ ಚಪಾತಿ ಬರುತ್ತೆ ಅಂತ ಫಸ್ಟ್ಗೆ ನೋಡಿಬಿಡ್ಬೇಕು. ಅಂದರೆ ಫಸ್ಟ್ ಬೇರೆಯವ್ರ ಮನೆಯಿಂದ ತಂದು ಮಾಡ್ತಾಯಿದ್ದೆ, ಆದರೆ ಅದರಲ್ಲಿ ಹಪ್ಳ ಮಾಡೋದಂತೆ, ಅದರಲ್ಲಿ ಚಿಕ್ಕದಾಗಿ ಬರ್ತಾಯಿದ್ದು. ಇದು ನೋಡೋದಕ್ಕೆ ಸ್ವಲ್ಪ ಚೆನ್ನಾಗಿ ಇದೆ, ದೊಡ್ಡದಾಗಿ. ಇದು ಪೂರಿ ಮೇಕರ್ ಅಂತ ಹೇಳಿದ್ರು, ಚಪಾತಿನೂ ಮಾಡ್ಕೋಬೋದು ಅಂತ. ಎಷ್ಟು ಸೈಜ್ಗೆ ಎಷ್ಟರ ಮಟ್ಟಿಗೆ ಬರುತ್ತೆ ಅಂತ ಒಂದ್ಸತಿ ಚೆಕ್ ಮಾಡಿಬಿಡ್ಬೇಕು. ಆದರೂ ಪರವಾಗಿಲ್ಲ, ಚಿಕ್ಕದಾಗಿ ಬಂದ್ರೂ ನನಗೆ ಓಕೆನೆ, ಮನೆಯವ್ರು ತಿಂತಾರೆ ಹೆಂಗಿದ್ರೂ. ಆದರೆ ಚಪಾತಿ ಥರನೇ ಇರಬೇಕು ಅನ್ನೋದು ಒಂದು ಆಸೆ ಅಷ್ಟೇ. ಇವಾಗ ಇದನ್ನೆಲ್ಲ ಸ್ಕ್ರೂ ಇದೆಯಲ್ಲ ಅದನ್ನು ಫಿಟ್ ಮಾಡ್ಕೊಂಡ್ಬಿಟ್ಟು ಒಂದು ಸತಿ ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಆಮೇಲೆ ಯೂಸ್ ಮಾಡಿದ್ರೆ ವಾಸಿ. ಯಾಕಂದರೆ ಫಸ್ಟ್ ಮ್ಯಾನುಫ್ಯಾಕ್ಚರ್ ಮಾಡಿರೋದ್ರಲ್ಲಿ ಏನೇನೋ ತುಂಬ ಧೂಳು ಅದು ಇದು ಏನೋ ಪೇಂಟ್ ಎಲ್ಲ ಹಾಕಿದ್ದಾರೆ. ಅದನ್ನೆಲ್ಲ ಸೋಪು ಒಂದು ಲಿಕ್ವಿಡ್ ಹಾಕಿ ಚೆನ್ನಾಗಿ ಕ್ಲೀನ್ ಮಾಡಿಬಿಟ್ರೆ ನಮ್ಗೆ ಹೆಲ್ತ್ಗೂ ಒಳ್ಳೆಯದಲ್ವ. ನೋಡಿ ಸ್ಕ್ರೂನ ಫಿಟ್ ಮಾಡಿಬಿಟ್ಟೆ. ಇನ್ನು ಇದನ್ನು ಹೋಗಿ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಬರ್ತೀನಿ. ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ. ಈಗ ಇದನ್ನು ತೇವ ಎಲ್ಲನೂ ಬಂದುಬಿಟ್ಟು ಒಂದು ಚೆನ್ನಾಗಿರೋ ಬಟ್ಟೆನ ತಗೊಂಡು ಅದನ್ನೆಲ್ಲ ಕ್ಲೀನಾಗಿ ತೇವ ಇಲ್ದಿರ ನೀಟಾಗಿ ಒರೆಸ್ಕೊಂಡು ಬಿಡಬೇಕು ಫಸ್ಟಿಗೆ. ಆಮೇಲೆ ನಾವು ಹಿಟ್ಟನ್ನ ನಾದ್ಕೊಂಡು ಇಟ್ಕೊಂಡಿರ್ತೀವಲ್ವ, ಆ ಹಿಟ್ಟು ತಗೊಂಡು ಅದ್ರ ಮೇಲೆ ಇಟ್ಕೊಂಡು ಚಪಾತಿ ಮಾಡಿಕೊಂಡ್ರೆ ಆಯಿತು. ಚೆನ್ನಾಗಿ ತೇವ ಎಲ್ಲ ಒರೆಸ್ಕೊಂಡು ಆದಮೇಲೆ ನಾನು ಫಸ್ಟಲ್ಲೇ ಬಂದುಬಿಟ್ಟು ಚಪಾತಿ ಹಿಟ್ಟನ್ನ ಕಲಸಿಟ್ಕೊಂಡಿದ್ದೆ. ನೋಡ್ಬೋದು, ಒಂದು 4-5 ಚಪಾತಿ ಮಾಡೋದಾದರೆ ಸಾಕಾಗುತ್ತೆ. ಹೆಂಗೆ ಬರುತ್ತೆ ಅನ್ನೋದಕ್ಕೆ ಮಾತ್ರ ನಾನು ಸ್ವಲ್ಪ ಹಿಟ್ಟು ಕಲಿಸ್ಕೊಂಡಿದ್ದು, ಸ್ವಲ್ಪ. ಈಗ ಅದನ್ನು ಸ್ವಲ್ಪ ನಮಗೆ ಎಷ್ಟು ಸೈಜ್ಗೆ ಬೇಕೋ ಅಷ್ಟು ಸೈಜ್ಗೆ ನಾವು ತಗೊಂಡು ಚಪಾತಿ ಮೇಕರ್ಗೆ ಸ್ವಲ್ಪ ಫಸ್ಟ್ಗೆ ಆಯಿಲ್ ಹಚ್ತಾ ಇದ್ದೀನಿ. ಯಾವ ರೀತಿ ಫಸ್ಟ್ಗೆ ಮಾಡಬೇಕು ಅನ್ನೋದು ಗೊತ್ತಿಲ್ಲ, ಫಸ್ಟ್ಗೆ ಮಾಡ್ತಾಯಿದ್ದೀನಿ. ಆಯಿಲಲ್ಲಿ ಮಾಡಿದ್ರೆ ಬರುತ್ತಾ, ಇಲ್ಲ ಹಂಗೆ ಹಿಟ್ಟಾಕಿ ಮಾಡಿದ್ರೆ ಬರುತ್ತಾ, ಇಲ್ಲ ಕವರ್ ಮೇಲೆ ಹಾಕ್ಕೊಂಡು ಮಾಡಿದ್ರೆ ಬರುತ್ತಾ ಅಂತ ಅನ್ನೋದು ಗೊತ್ತಿಲ್ಲ. ಫಸ್ಟ್ಗೆ ಆಯಿಲ್ ಹಾಕ್ಕೊಂಡು ಮಾಡ್ತಾಯಿದ್ದೀನಿ ನೋಡಿ.
ಚಪಾತಿ ಮೇಕರ್ ಅನ್ನೋದಷ್ಟು ಒಂದೇ, ಅದರಲ್ಲಿ ಮಾಡಿದ್ರೆ ಒಂದಿಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ನನಗೆ, ಯಾಕೋ ಗೊತ್ತಿಲ್ಲ, ಮೂಡ್ ಆಫ್ ಆಗೋಯ್ತು. ಅದು ಫಸ್ಟಿಗೆ ಆಗ ಆಯಿಲ್ ಅಪ್ಲೈ ಮಾಡಿಬಿಟ್ಟು ಹಾಕಿದ್ನಲ್ಲ, ಚೂರು ಕೂಡ ಒಂದು ಲೈಟಾಗಿ ಬಂತು ಅಷ್ಟೇ ಚಿಕ್ಕದಾಗಿ. ಮತ್ತು ಆಮೇಲೆ ಅದನ್ನು ಎದ್ಬಿಟ್ಟು ಸ್ವಲ್ಪ ಹಿಟ್ಟನ್ನ ಹಾಕ್ಬಿಟ್ಟು ಆಮೇಲೆ ಒಂದು 4-5 ಸತಿ ಆ ಥರ ಎತ್ತಿ ರಿಪೀಟ್ ಮಾಡಿ ಫ್ರೆಸ್ ಮಾಡಿದಾಗ ಇಷ್ಟು ಮಾತ್ರ ಅಗಲ ಬಂದಿದೆ. ಮೇ ಬಿ ನಾನು ಹಿಟ್ಟನ್ನ ಸ್ವಲ್ಪ ಫಸ್ಟಿಗೆ ತುಂಬ ಲೂಸಾಗಿ ಮಾಡ್ಕೊಂಡಿದ್ದೆ. ಆಮೇಲೆ ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಬಿಟ್ಟು ತುಂಬ ಗಟ್ಟಿಯಾಗಿ ಹಾಕ್ಕೊಂಡ್ಬಿಟ್ಟೆ. ನಾನು ಕಲಸಿಟ್ಕೊಂಡಿದ್ದು ಸರಿ ಇರಲಿಲ್ಲ ಅನಿಸ್ತಾ ಇದೆ. ಮೇ ಬಿ ಗೋಧಿ ಹಿಟ್ಟಲ್ಲಿ ತುಂಬ ಚೆನ್ನಾಗಿ ಬರ್ಬೋದು. ನೆಕ್ಸ್ಟ್ ಟೈಮ್ ಟ್ರೈ ಮಾಡಿದಾಗ ಇನ್ನೊಂದು ಸತಿ ತೋರಿಸ್ತೀನಿ. ಸೊ ಇದರಲ್ಲೇನು ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಚೆನ್ನಾಗಿ ಬಂದಿಲ್ಲ. ಇಷ್ಟು ಮಾತ್ರಕ್ಕೆ ಬಂದಿದೆ, ಓಕೆ, ಪೂರಿ ಮಾಡ್ಕೋಬೋದು. ಒಂದು ವೇಳೆ ನಾವೇನಾದರೂ ಒಬ್ಬಟ್ಟು ಏನಾದರೂ ಮಾಡ್ಕೊಳ್ಳೋದಿದ್ದರೆ ಅದು ಒಬ್ಬಟ್ಟಿಗಾದರೆ ಚೆನ್ನಾಗಿ ಬರುತ್ತೆ. ಮತ್ತು ಹಾಲೊಬ್ಬಟ್ಟಿಗೆ ನಮಗೆ ಚಿಕ್ಕ ಸೈಜಲ್ಲೇ ಇರಬೇಕು, ಅದಕ್ಕೂ ಓಕೆ ಅಂತಲೇ ಹೇಳ್ಬೋದು. ಚಪಾತಿ ಅಂದರೆ ಗೋಧಿ ಹಿಟ್ಟನ್ನ ಮಾತ್ರ ಕಲಿಸ್ಕೊಂಡು ಸ್ವಲ್ಪ ನಾರ್ಮಲ್ ಆದದಲ್ಲಿ ಕಲಿಸ್ಕೊಂಡು ಮಾಡಿ ನೋಡಬೇಕು ಒಂದು ಸತಿ. ಸೊ ಇಷ್ಟಕ್ಕೆ ಈ ರೋಟಿ ಮೇಕರು ಹೇಳ್ತೀನಿ ಕೊಟ್ಟಿರೋವ್ರಿಗೆ. ಅಂದರೆ ನಾನು ಇದು ಬಂದುಬಿಟ್ಟು ಆನ್ಲೈನಲ್ಲಿ ಪರ್ಚೇಸ್ ಮಾಡಿಲ್ಲ, ನಾರ್ಮಲಾಗಿ ಆಚೆ ನಮ್ಮ ಮನೆಗಳ ಹತ್ರ ಇನ್ಸ್ಟಾಲ್ಮೆಂಟ್ ಅವರು ಬರ್ತಾರೆ, ಅವ್ರ ಹತ್ರ ನಾನು ತಗೊಂಡಿದ್ದು. ಇದು ಕಾಸು ಕೊಟ್ಟು ಆನ್ಲೈನ್ ಪರ್ಚೇಸಿಂಗ್ ಅಂತೂ ಅಲ್ಲ. ಸೊ ಇಷ್ಟಕ್ಕೆ ಮಾತ್ರನೇ ಸೈಜ್ ಬಂದಿದೆ ಅಷ್ಟೇ, ಮತ್ತೆ ಇನ್ನೇನಿಲ್ಲ. ಅದು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ವ್ಲಾಗ್ ಮಾಡ್ತಾಯಿದ್ರೆ ಅದು ಫುಲ್ ಫ್ಲಾಪೇ ಆಗೋಯ್ತು. ಇನ್ನು ಇರೋ ಹಿಟ್ಟನ್ನ ಹಂಗೆ ಹಾಕಿ ಚಪಾತಿ ಮಾಡ್ಕೊಂಡ್ಬಿಟ್ಟು ಅದನ್ನು ಸುಟ್ಕೊಂಡ್ಬಿಡ್ತೀನಿ. ಠಡಾ, ಚಪಾತಿ ರೆಡಿ. ಮಾತ್ರ ನನ್ನ ಚಪಾತಿ ಬೆಳಗ್ಗೆ ಇಡ್ಲಿಗೆ ಮಾಡಿದ್ದು ಚಟ್ನಿ, ಚಪಾತಿ, ಸೂಪರ್. ನನ್ನ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ನೂ ಮುಂದೆ ಒಳ್ಳೆ ವೀಡಿಯೋಸಿಂದ ನಾನು ನಿಮ್ಮ ಮುಂದೆ ಬರ್ತಾ ಇರ್ತೀನಿ. ಅಲ್ಲಿವರೆಗೂ ಬಾಯ್, ನಮಸ್ತೆ.